ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಸೊ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಮಾಡಿದ್ದೆ. ಯಜಮಾನ್ರಿಗೂ ಇವತ್ತು ಗುಡ್ ಫ್ರೈಡೇ ಇರೋದ್ರಿಂದ ರಜಾ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆನೆ ಆರಾಮಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಹೊರಗಡೆ ಶಾಪಿಂಗಿಗೆ ಹೊರಟಿದ್ದೀನಿ. ಏನಕ್ಕೆ ಶಾಪಿಂಗ್, ಏನು ಫಂಕ್ಷನ್ ಇದೆ ಅಂದರೆ ನಮಗೆ ಬೇಕಾದವ್ರು ತುಂಬಾ ಹತ್ತಿರವಾಗಿರೋರ್ದು ಒಂದು ಫಂಕ್ಷನ್ ಇದೆ. ಅವ್ರ ಮನೆಯಲ್ಲಿ ನಾಮಕರಣ ನಡೀತಾ ಇದೆ. ಸೊ ಹಾಗಾಗಿ ಹೊರಡಬೇಕು. ತುಂಬಾ ಹತ್ತಿರವಾಗಿರೋರು ಕರೆದ್ರೆ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಹೋಗಿ ಬರೋಣ, ಹೆಂಗಿದ್ರು ಮಕ್ಳಿಗೂ ರಜಾ ಇದೆ, ಆಮೇಲೆ ಮತ್ತೆ ಎಲ್ಲೂ ಹೋಗೇ ಇರಲಿಲ್ವಲ್ಲ ಅಂತ. ಆ್ಯಕ್ಚುಲಿ ಇವತ್ತು ಮಾಲ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಸೊ ನಾಮಕರಣಕ್ಕೆ ಹೋಗೋಣ ಅಂತ ಯಜಮಾನ್ರು ಹೇಳಿದ್ರಲ್ಲ, ಹಾಗಾಗಿ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಯಾಕೆ ಅಂದರೆ ಇವಾಗ ಮಾಲ್ಗೆಲ್ಲ ಹೋದರೆ ಮಕ್ಕಳು ಸುಮ್ಮನೆ ಆಟ ಆಡೋಂತೂ ಬರೋಲ್ಲ. ಆಟ ಆಡೋದಕ್ಕೇನೋ ಕಾರ್ಡ್ ಇದೆ, ಲಾಸ್ಟ್ ಟೈಮೇ ನಿಮಗೆ ಗೊತ್ತಿರ್ಬೋದು. ಅದಕ್ಕೆಲ್ಲ ಕರೆನ್ಸಿ ಹಾಕ್ಸಿದ್ದಾರೆ ನಮ್ಮ ಯಜಮಾನ್ರು. 5000ವರೆಗೂ ಕರೆನ್ಸಿ ರೀಚಾರ್ಜ್ ಮಾಡಿಸ್ಕೊಂಡಿದ್ವಿ. ಸೊ ಅದರಲ್ಲಿ ಆಟ ಆಡ್ಸ್ಕೊಂಡು ಕರ್ಕೊಂಬರ್ಬೋದು. ಬಟ್ ಮಕ್ಕಳು ಹೋದ ಕಡೆ ಬಂದ ಕಡೆ ಬರೀ ಆಟ ಆಡ್ಕೊಂಡೆಲ್ಲ ಬರಲ್ಲ. ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾರೆ. ಅದಕ್ಕೆ ಮನೆಯವ್ರು ಬೇಡ, ಸುಮ್ಮನೆ ಅನ್ನೆಸೆಸರಿ ಖರ್ಚು ಮಾಡಿಸ್ತಾರೆ, ಇವಾಗ ನಾಮಕರಣಕ್ಕೆ ಹೋಗಿ ಬರೋಣ, ಅದಕ್ಕೆ ಖರ್ಚು ವೆಚ್ಚ ಆಗುತ್ತೆ. ಮತ್ತು ಬಂದ ಮೇಲೆ ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಮಂತು ಹೋಗೋಣ ಕರ್ಕೊಂಡು, ಇನ್ನೂ ಒಂದು ತಿಂಗಳು ರಜಾ ಇದೆಯಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಹೊರಗಡೆ ಡ್ರೆಸ್ ತೊಗೊಂಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಡ್ರೆಸ್ ತೊಗೊಂಡು ಬರುವಾಗ ಒಂದಷ್ಟು ಬೇಕ್ರಿ ಐಟಮ್ಗಳು ಬೇಕು ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಕ್ರಿ ಐಟಮ್ ತೊಗೊಂಡ್ರು. ನನ್ನ ಮಗನೂ ಅದೇನೇನೋ ಕೇಳಿ ತೊಗೊಂಡ. ಮಗಳು ಬಂದು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಸೊ ಹಾಗಾಗಿ ನಾವು ತೊಗೊಂಡು ಬಂದ್ವಿ. ಲಗೇಜೆಲ್ಲ ನಾನೇ ಇಟ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೀನಿ, ನಾನು ಇಟ್ಕೊಂಡಿದ್ದೀನಿ ಲಗೇಜೆಲ್ಲ, ಮತ್ತು ವೀಡಿಯೋನೂ ನಾನೇ ಮಾಡ್ಕೊಳ್ತಾ ಇದ್ದೀನಿ, ನೀವೇಂತಕ್ಕೂ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಬರ್ತಾಯಿದ್ದೀನಿ. ಬಿಸಿಲಂತೂ ಭಯಂಕರ ಇದೆ, ಅಪ್ಪ ಸಖತ್ ಸೆಕೆ ಇದೆ. ಸೊ ಏನಕ್ಕೆ ಡ್ರೆಸ್ ತೊಗೊಂಡಿದ್ದು ಅಂದರೆ, ನಾನು ಯೂಶ್ವಲಿ ಡೈಲಿ ವೇರ್ಗೆಲ್ಲ ಕಾಟನ್ದು ಅಂಥವೆಲ್ಲ ಆನ್ಲೈನಲ್ಲೇ ಬುಕ್ ಮಾಡಿ ತರಿಸ್ಬಿಡ್ತೀನಿ, ಅಜಿಯೋದಲ್ಲಿ, ಮೀಶೋನಲ್ಲಿ ಈ ಥರ. ಸೊ ಅಮೆಝಾನಲ್ಲೂ ತರಿಸ್ತೀನಿ ಕೆಲವೊಂದು ಸತಿ. ಆ ಬಟ್ಟೆಗಳೆಲ್ಲ ನಾವು ಫಂಕ್ಷನ್ಸ್ಗೆ ಹಾಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ವರ್ಕ್ ಇರೋವಂಥದ್ದು ಮತ್ತು ಕ್ಲಾತ್ ಚೆನ್ನಾಗಿರೋ ಅಂಥದ್ದು, ಫಂಕ್ಷನ್ಸ್ಗಳಿಗೆ ಲುಕ್ಕು ಕೊಡೋ ಅಂಥದ್ದು ತೊಗೊಳ್ಳೋಣ ಅಂತ ಹೋಗಿದ್ದು. ಸ್ಯಾರಿ ಹಾಕ್ಕೊಂಡು ಹೋಗ್ಬೋದು, ಬಟ್ ಇಲ್ಲಿಂದ ಮೈಸೂರಿಗೆ ಹೋಗಬೇಕು. ಇಲ್ಲೇ ಎಲ್ಲರೂ ಆಗಿದ್ರೆ 1 ಅವರ್ ಹೋಗಿ ಬಂದ್ಬಿಡ್ಬೋದು. ಮೈಸೂರಿಗೆ ಹೋಗ್ಬೇಕಲ್ವ. ಸೊ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಮಕ್ಕಳನ್ನೆಲ್ಲ ಹಿಡ್ಕೊಂಡು. ಕೆಲವೊಂದು ಸತಿ ದೇವಸ್ಥಾನಗಳಿಗೆ ಅನಿವಾರ್ಯವಾಗಿ ಹೋಗಲೇಬೇಕಾಗತ್ತೆ, ಸ್ಯಾರಿನ ಮಿಸ್ ಮಾಡೋಂಗಿಲ್ಲ. ಸೊ ಈ ಫಂಕ್ಷನ್ಸ್ಗೆಲ್ಲ ಏನು ಬೇಕಾಗಿಲ್ಲ ಅಂದ್ಬಿಟ್ಟು ನಾನು ಡ್ರೆಸ್ ತೊಗೊಂಬರೋಣ ಅಂತ ಹೋಗಿದ್ದೆ. ಸೊ ಈ ಥರ ಫಂಕ್ಷನ್ಸ್ಗೆಲ್ಲ ಸ್ವಲ್ಪ ವರ್ಕ್ ಇರೋ ಅಂಥದ್ದೆಲ್ಲ ಸ್ವಲ್ಪ ಕ್ಲಾತ್ ಬೇರೆ ಥರ ಇರೋವಂಥದ್ದು ತೊಗೊಳ್ತೀನಿ. ಡೈಲಿ ವೇರ್ಗಾದರೆ ಕಾಟನ್ ಎಲ್ಲ ಓಕೆ, ಫಂಕ್ಷನ್ಸ್ಗೆಲ್ಲ ಅದು ಕಂಫರ್ಟಬಲ್ ಆಗಿರುತ್ತೆ, ಬಟ್ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಲುಕ್ ವೈಸು. ಹಾಗಾಗಿ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಆ್ಯಕ್ಚುಲಿ ಇಯರಿಂಗು ತೊಗೋಬೇಕಿತ್ತು, ನಮ್ಮ ಮನೆಯವ್ರು ಬಿಸಿಲಿದೆ ನಡಿ ಮನೆಗೆ ಅಂದ್ಬಿಟ್ರು. ಸೊ ಫ್ರೆಂಡ್ಸ್, ಹೊರಗೆ ಹೋಗಿ ಬಂದೆ. ಸ್ವಲ್ಪ ಡ್ರೆಸ್ಗಳು ತರೋದಿತ್ತು, ಫಂಕ್ಷನ್ ಇದೆ ಒಂದು, ಹಾಗಾಗಿ ಡ್ರೆಸ್ಗಳು ತೊಗೊಂಡ್ಬಂದೆ. ಸಿಕ್ಕಾಬಟ್ಟೆ ಸೆಕೆ. ಕರ್ಬೂಜ ಹಣ್ಣು ಒಂದು ಎತ್ತಿಕ್ಕಿದೆ, ಮಾಡೋಣ ಜ್ಯೂಸು ಅಂದರೆ ಒಂದು ಭಾಗ ಇಷ್ಟು ಹೋಗ್ಬಿಟ್ಟಿದೆ ನೋಡಿ. ಈಗ ಕಟ್ ಮಾಡಿ ಜ್ಯೂಸ್ ಮಾಡಬೇಕು, ಅಷ್ಟು ಸೆಕೆ ಆಗ್ತಾಯಿದೆ. ಒಂದು ದಿವಸ ಮಳೆ ಬಂತು, ಸೆಕೆ ಸಕ್ಕತ್ತಾಗಿ ಎತ್ತಾಗ್ತಾ ಇದೆ. ಈಚೆ ಹೋಗಿ ಬರೋ ಅಷ್ಟರಲ್ಲಿ ಫುಲ್ ಸ್ವೆಟ್ ಆಗಿ. ಕೇಕ್ ತಗೊಬಂದ ಅಮ್ಮ ನೀನು, ಅಲ್ಲೊಂದಷ್ಟು ಬೇಕ್ರಿ ಐಟಮ್ಸ್ ತಗೊಂಡ್ರು, ಅದಕ್ಕೆ ಕೇಕ್ ತಗೊಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕೇಕ್ ತಿನ್ಕೊಡು ಅಂತ. ಈ ಹಣ್ಣುಗಳಂತೂ ಗೊತ್ತೇ ಆಗಲ್ಲ, ತರುವಾಗ ಚೆನ್ನಾಗೇ ಇರುತ್ತೆ, ಒಂದೇ ದಿವಸಕ್ಕೆ ಹೋಗಿ. ಯಾಕೋ ನನ್ನ ಮಗಳು ಏನು ತಿಂದೇ ಇಲ್ಲ ಇವತ್ತು ಬೆಳಿಗ್ಗೆಯಿಂದ, ಏನೋ ಹೊಟ್ಟೆ ಅಪ್ಸೆಟ್ ಆಗಿದೆ ಅಂತಾಳೆ, ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಜ್ಯೂಸ್ ಮಾಡೋಣ, ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ. ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಅದೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲ, ನಾನೇನು ಹೋಗಂಗಿಲ್ಲ, ಅವಳೇ ನಡ್ಕೊಂಡು ಹೋಗ್ತಾಳೆ. ಅದಕ್ಕೆ ಅವಳೇ ಹೋಗಿ, ಅವನು ಹೋಗಿದ್ದ ನನ್ನ ಮಗನೂ. ಸರಿ ನೀವು ಹೋಗಿರಿ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದೆ. ಅವಳಲ್ಲೇ ಆಟ ಆಡ್ತಾ ಇದ್ಳು. ಇವಾಗ ಹೊಟ್ಟೆ ಅಪ್ಸೆಟ್ ಆಗಿದೆ ಅಂದೇಳಿ ಅದಕ್ಕೆ ಬಾ ಅಂತ ಹೇಳಿದ್ದೀನಿ ಫೋನ್ ಮಾಡಿ, ಜ್ಯೂಸ್ ಮಾಡ್ತೀನಿ ಅದಾದರೂ ಒಂಚೂರು ಕುಡೀಲಿ ಅಂತ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವಳು. ಅವ್ರ ಅಜ್ಜಿ ಮನೆಗೆ ಹೋಗೋಕ್ಕೆ ಅಲ್ಲೂ ಅವ್ರ ಫ್ರೆಂಡು ಎಲ್ಲೋ ಹೋಗಿದ್ದಾರಂತೆ ಹೊರಗಡೆ. ಸೊ 4 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸರಿ 4 ಗಂಟೆಗೆ ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿವರೆಗೂ ಇಲ್ಲಿ ನಮ್ಮ ಫ್ರೆಂಡ್ ಮನೇಲಿ ಆಟ ಆಡ್ಕೊಂಬರಕ್ಕೆ ಹೋಗಿದ್ದಾಳೆ. ಇನ್ನೇನು ಮಾಡ್ತಾಳೆ ಪಾಪ, ರಜಾ ಅಲ್ವಾ, ಅವ್ಳಿಗೂ ಟೈಮ್ ಪಾಸ್ ಆಗಬೇಕು. ಹಾಗಾಗಿ ಯಾರಿದ್ದಾರೆ ಅಲ್ಲಿ ಹೋಗಿ ಆಡ್ಕೊಂಡು ಬರ್ತಾಳೆ. ಸೊ ಫ್ರೆಂಡ್ಸ್, ಇವಾಗ ಲಂಚ್ ಜೊತೆಲಿ ಸೌತೆಕಾಯಿ ಮತ್ತು ಮಾವಿನಕಾಯಿ ಎರಡನ್ನು ಪೀಸ್ ಮಾಡಾಕಿ ಸಾಲ್ಟ್ ಹಾಕೊಂಡಿದ್ದೀನಿ ತಿನ್ನಕ್ಕೆ. ಬಟ್ಟೆಗಳು ನೋಡಿ ತಂದಿರೋದು ಹೊಸದು, ಅಲ್ಲೇ ಬಿಸಾಕಿದ್ದೀವಿ.
ಇನ್ನೂ ತೋರಿಸಿಲ್ಲ, ತೋರಿಸ್ತೀನಿ ಓಕೆನಾ. ಸೊ ನನ್ನ ಮಧ್ಯಾಹ್ನದ ಡಯೆಟ್ ಸ್ವಲ್ಪ ಜ್ಯೂಸ್ ಕುಡಿದೆ, ಒಂದು ಅರ್ಧ ಪಪ್ಸ್ ತಿಂದೆ, ಎಗ್ ಪಪ್ಸು. ಹಾಗಾಗಿ ಇವಾಗ ಸಲಾಡ್ ತಿಂತಾ ಇದ್ದೀನಿ, ಸೌತೆಕಾಯಿ ಮತ್ತು ಮಾವಿನಕಾಯಿ. ನೀವು ಕೇಕ್ ತಿಂತಾ ಇದೆಯಾ? ಮೊಟ್ಟೆ ಪಪ್ಸ್, ಇವನು ಕೇಕು. ಕಿತ್ತೆ ಹೋಗೈತಿ ನೋಡಿ ಇಲ್ಲಿ ತಿಂದು. ಉಮ್ಮಂಕಾರು ಯೂನಿಕಾರ್ನ್ ಕೊಡಿ, ಯೂನಿಕಾರ್ನ್ 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 ಇಲ್ಲಿ ಕಡೆ ಐತೆ ಇಲ್ಲ. ಹಾಂ ಅದು ಕರೆಕ್ಟ್ ಇದೆ. ಈ ಕಡೆ ಯೂನಿಕಾರ್ನು ಮತ್ತು ಕುದುರೆ ಇಟ್ಕೊಳ್ಳ, ಇದು ತಗೊಳ್ಳಿ. ಲಾಂಬ ಅದು ಬೇಡ. ಇಲ್ಲೊಂದು ಟೆಡಿ ಬೇರ್ ಇದೆ ನೋಡಿ, ಅದು ಕೊಡು, ಬ್ರೌನ್ ಕಲರ್ದು. ಈ ಕಡೆ ಲಾಸ್ಟಲ್ಲಿದೆ. ಹೌದಾ? ರೈಟ್ ಕಡಿಮೆ ಮಾಡಿಕೊಡು, ತೋರಿಸು ನೋಡೋದು. ದೊಡ್ಡದಲ್ಲ ಅದು, ಚಿಕ್ಕದೇ. ಚೆನ್ನಾಗೈತಲ್ಲ ಚಿನಿ, ರಿಮೋಟ್ದು. ಆಂಬ್ಯುಲೆನ್ಸ್ ಬೇಕಾ ನಿಂಗೆ? ಇದು ಬೇಡವಾ? ಓ ಇಲ್ಲ ಇದ್ರೆ ಇನ್ನೊಂದಷ್ಟು ಕೇಳ್ತೀಯ, ಕೊಡಿಲಿ. ಅವ್ರಿಗೆ ಕೊಡು ಅಂತ ನೋಡ್ರಿ, ಅದು ಬೇಡ ಅಂತೀರಿ. ಅದು ಅಲ್ಲಡಲ್ಲಿ ಆಂಬ್ಯುಲೆನ್ಸ್ ಇದೆಯಲ್ಲ, ಅದು ಬೇಕಂತೆ ಮೇಲ್ಗಡೆ. ಇರೋ ಆಯ್ತಿರೋ. ಚೆನ್ನಾಯ್ತು ಇದು, ಫೋಟೋ ಹೊಡ್ತೀವಿ. ಸೊ ನನ್ನ ಮಗಳು ಫೈನಲ್ ಮಾಡಿದ್ದಾಳೆ ಪಿಕ್ಯಾಚು. ಸೊ ಇವನಿಗೆ ಕಾರ್ ತಗೊಟ್ಟಿದ್ದಾರೆ ಹೊಸ, ಅದು ಇದೇನೋ ಸ್ಮೋಕ್ ಬರುತ್ತಂತೆ, ಸ್ಮೋಕ್ ಸ್ಪ್ರೇ. ಅವಳು ನನ್ನ ಮಗಳಿಗೆ ಬಂದು ಪಿಕ್ಯಾಚು ಬೇಕು ಅಂದವಳು. ಸೊ ಅವಳಿಗೆ ಪಿಕ್ಯಾಚು ತಗೊಂಡಿದ್ದೀವಿ ಪ್ರತೀಕ್ಷೆಗೆ. ಚಿನಿ ಇದು ಅಕ್ಕೊಂದು, ನೀನು ಮುಟ್ಟಬಾರ್ದು. ಪಿಕ್ಯಾಚು ಅಕ್ಕೊಂದು ತೆಗೀರಿ. ಅದೇನೋ ಅದಕ್ಕೆ ಒಂದು ನೀರು ತುಂಬಿಕೊಂಡು ಸ್ಪ್ರೇ ಮಾಡೋದು. ಸ್ವಲ್ಪ ಖುಷಿ, ಅವನಿಗೆ ಖುಷಿ, ಕುಣಿತಾವನೆ. ಕಾರ್ ತಂದಿದ್ವಿ ಅಲ್ಲ, ಅದನ್ನ ಆ ಯಪ್ಪನ ಹಿಡ್ಕೊಂಡವನ ಕೇಳ್ಬೇಕು ತಾನೆ ನೀವು. ಅದೇನೋ ಸ್ಮೋಕ್ ನೀರು ತುಂಬೋದು. ಮತ್ತೆ ಯಾರು ಅಂಗಡಿಗೆ ಹೋಗ್ತಾರೆ? ಇದು 2ನೇ ಸತಿ ತಂದಿರೋದು ಶೆಲ್ ಕಾರು. ಇದೆಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ. ಬೇಡ ಅಂದ್ರು ಅದನ್ನೇ ಕೊಡ್ಸೋರು. ಮಕ್ಕಳು 2 ದಿವಸ ಬರಲ್ಲ, ಹಾಳಾಗುತ್ತವೆಲ್ಲ. ಗೊಂಬೆಗಳಾದ್ರೆ ಇಟ್ಕೊಂಡು ಆಡ್ಬೋದಪ್ಪ. ಶೆಲ್ ಎತ್ತಿಕೋ, ಬೇಕಾಗತ್ತೆ. ಒಂದು ಶೆಲ್ಲೇ ಕೊಡಲಿಲ್ಲ. ಇರು ಆನ್ ಮಾಡ್ತೀನಿ ಇರು. ವಾವ್, ಲೈಟ್ ಎಲ್ಲ ಬರ್ತಾ ಇದೆ ಕಾರಲ್ಲಿ. ವಾವ್ ಸೂಪರ್ ಚಿನಿ, ಮತ್ ಸೂಪರ್. ಏ ಹೋಯ್ತು ಅದಲ್ಲಿಗೆ. ಖುಷಿ ನೋಡಿ, ಅವ್ನು ಖುಷಿ. ಇರು ಅಪ್ಪ, ಸ್ಮೋಕ್ ಏನೋ ಬರುತ್ತಂತೆ. ಇದು ಏನೋ ಸ್ಮೋಕ್ ಬರುತ್ತಂತೆ. ಇದೊಂದು ಕೊಟ್ಟಿದ್ದಾರೆ. ಇದಕ್ಕೆ ನೀರು ಫಿಲ್ ಮಾಡಿ ಎಲ್ಲಿಗೆ ಹಾಕೋದು? ಹಿಂಗೆ ಹಾಕ್ಲಾ? ಅದು ಫಿಲ್ ಮಾಡಕ್ ಕೊಟ್ಟಿರೋದು ಅಷ್ಟೇನಾ? ಓ, ನಾನೆಲ್ಲ ಅದನ್ನ ಸಿಗಿಸ್ಬೇಕೇನೋ ಅನ್ಕೊಂಡೆ. ನಾನು ನೋಡಿ ಅಲ್ಲಿ ಬ್ಯಾಂಗಲ್ ಸ್ಟೋರ್ ನೈಲ್ ಪಾಲಿಶ್ ತೊಗೊಂಡೆ, ಕಲರ್ಸ್ ಹಚ್ಚಿ. ಅಷ್ಟೇನಾ ನೀರು ಹಾಕೋದು? ಹೌದಾ? ಇದು ಟ್ಯಾಂಕರು. ನಾನು ಅಲ್ಲಿ ನೈಲ್ ಪಾಲಿಶ್ ತಗೊಳ್ತಿದ್ದೆ, ನೋಡಿಲ್ಲ. ಮಾಡ್ತಾರೆ. ಆನ್ ಮಾಡಲ್ ಕೆಳಗೆ. ಕೊಡ ಇಲ್ಲಿ, ಕೊಡ. ಇರು ನಿಮಿಷ ಇರು ಚಿನ್ನು. ಅಪ್ಪ ಅಲ್ಲಿ ಸ್ಮೋಕ್ ಬರ್ಸತ್ತಂತೆ, ಕೊಡಮ್ಮ ಇಲ್ಲಿ ರಿಮೋಟು. ನೀ ಆಡ್ಸಂತೆ. ಗೊತ್ತಾಯ್ತಾ? ಬರ್ಸ್ರಿ. ವಾವ್, ನೋಡ್ರಿ ಸ್ಮೋಕ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಏ ಸ್ಮೋಕ್ ಬಿಟ್ಟು ಇದು ಫಿಲ್ಲರ್ ಮಾಡೋದಷ್ಟೇ. ಇದು ಅದರಲ್ಲಿ ಸ್ಮೋಕ್ ಬರುತ್ತೆ. ಇರು ಹಿಡ್ಕೋತೀನಿ, ನೀರು ಒಟ್ಟೋಗುತ್ತದು. ನೀವು ಪ್ರೆಸ್ ಮಾಡ್ರಿ. ವಾವ್, ಎಷ್ಟು ಚೆನ್ನಾಗಿ ಸ್ಮೋಕ್ ಬರ್ತಾ ಇದಲ್ಲ.
ಯೇ ಸ್ಮೋಕರ್ ಕಾರ್ ಚೆನ್ನಾಗಿದೆ ಕಾನ್ಸೆಪ್ಟ್ ಅಲ್ವಾ? ಇದೇ ಫಸ್ಟ್ ನಾನು ನೋಡ್ತಾ ಇರೋ ಈ ಥರ ಸ್ಮೋಕ್ ಬರೋದು. ನೀರು ಫಿಲ್ ಮಾಡಿದ್ರೆ ಅದರ ಸ್ಮೋಕ್ ಥರ ಬರುತ್ತೆ. ಪ್ಲೇ ಕೊಡಿ, ಸ್ಮೋಕ್ ಬರ್ಸಿ. ಓ ತಣ್ಣ ಗಾಳಿ ಬೀಸೋ ಥರ ಬರುತ್ತದ. ಚೆನ್ನಾಗಿದೆ ಅಲ್ಲ? ಸೂಪರ್ ಸೂಪರ್ ಸೂಪರ್. ಎಷ್ಟದು? 750 ರೂಪಾಯಿ ಕೊಟ್ಟು ಅದು ತಗೊಟ್ಟಿದ್ಯಾ ಇವಾಗ? ನಾನು ಆ ಕಡೆ ಇದ್ದೆ ಅಂಗಡೀಲಿ, ನಾನು ನೋಡೇ ಇಲ್ಲ. ನೋಡಿ ಅಷ್ಟೊಂದು ದುಡ್ಡು ಕೊಟ್ಟು ತಗೊಟ್ಟಿರೋದು. ಅವ್ರದ್ದು 2 ಅಂಗಡಿ ಇದೆ, ಅಪೋಸಿಟ್ಟು. ಒಂದು ಕಡೆ ಇದು ಕಾಸ್ಟ್ಯೂಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಅಲ್ಲಿದ್ದರೆ ಇವ್ರು ಟಾಯ್ ಸೆಕ್ಷನ್ಗೆ ಹೋಗ್ಬಿಟ್ಟು ತೊಗೊಂಬಂದವ್ರೆ 750 ಕೊಟ್ಟು. ನಾನು ನಮ್ಮ ಪ್ರತೀಕ್ಷನ್ ಪಾಪ ಯಾವಾಗಲೂ ಏನೂ ಕೊಡ್ಸೋದೇ ಇಲ್ಲ ಇವ್ನು ಕೊಡ್ಸ್ದಾಗಿಂದ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಅವ್ರಿಗೊಂದು ತಂದೆ ಪಿಕ್ಯಾಚುನ. ಪಾಪ ಅವ್ನಿಗೆ ಎಷ್ಟು ದುಡ್ಡು ಕೊಟ್ಟು ಕೊಡ್ಸೋ ನೋಡಿ. ಲಾಸ್ಟ್ ಟೈಮ್ ತಂದು ಹಂಗೆ ಹಾಳು ಮಾಡಿದ್ರು. ಬಟ್ ಈ ಸತಿ ಚೆನ್ನಾಗಿದೆ ಅಂತಾರೆ, ಸ್ಮೋಕಿ ಬರುತ್ತದು. ಅಯ್ಯೋ 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 ಖುಷಿ ನೋಡು, ಅವ್ನು ಖುಷಿ. ಅವನಿಗೆ ಸ್ಮೋಕರ್ದು ಮಾಡೋಕೆ ಬರಲ್ಲ. ಮಾಡ್ತವನೆ. ಹೌದಾ? ವಾವ್ ಸೂಪರ್ ಸೂಪರ್. ಇವಳು ನೋಡಿ ಪಿಕ್ಯಾಚು ಹಿಡ್ಕೊಂಡು ಹೆಂಗಾಡ್ತಾವಳೆ. ಇವನ್ ನೋಡಿ ಸ್ಮೋಕ್ ಕಾರ್ ಹಿಡ್ಕೊಂಡು ಇವ್ನು ಕುಣಿತಾವನೆ. ಇವಳು ಪಿಕ್ಯಾಚು ತಂದ್ಬಿಟ್ಟಿದಾರೆ ಅಂತ ಇವಳು ಕುಣಿತಾವಳೆ. ಇವತ್ತೆಲ್ಲ ಅದ್ರ ಜೊತೆಲ್ಲ ಇವಳು ಮನ್ಕಂತಾಳೆ. ಸೊ ನೈಟ್ ಡಿನ್ನರ್ಗೆ ಬಂದು ನಾನು ರವೆ ರೊಟ್ಟಿ ಮತ್ತು ಎಗ್ ಬುರ್ಜಿ, ಸೌತೆಕಾಯಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಊಟಕ್ಕೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.